ಹೂವಾಗಿ ಎಲ್ಲರಿಗೂ ಬೇಕಾಗಿ ಎಂದು ಸರ್ವಜ್ಞ ಹೇಳ್ತಾರೆ. ಇಲ್ಲೊಬ್ಬ ಯುವತಿ ಕಲ್ಲಿನಿಂದಲೇ ಆರ್ಥಿಕ ಜೀವನ ಸದೃಢವಾಗಿದೆ. ಕಲ್ಲಿನ ಮೇಲೆ ಕುಂಚದಿಂದ ಬಣ್ಣ ಹಚ್ಚಿ ಯುವತಿಯೊಬ್ಬರು ಸುದ್ದಿಯಲ್ಲಿದ್ದಾರೆ. ಜೊತೆಗೆ IBR ಸಾಧಕಿ ಎಂದು ಗುರುತಿಸಿಕೊಂಡಿದ್ದಾರೆ. ಆಕೆಯ ವೈಶಿಷ್ಟ್ಯ ಚಿತ್ರಕಲೆಯ ಕುರಿತು ಒಂದು ಸ್ಟೋರಿ ಇಲ್ಲಿದೆ ನೋಡಿ. ಕಲ್ಲು ಕಲ್ಲೆಂದರೆ ಕಲ್ಲಲಿಹುದೇ ದೈವ, ಕಲ್ಲಲ್ಲಿ ಕಲೆಯ ನಿಲ್ಲಿಸದ ಗುರುವಿನ ಸೋಲಲ್ಲೇ ದೈವ. ಸರ್ವಜ್ಞ ಕಲ್ಲರಳಿ ಹೂವಾಗಿ ಎಲ್ಲರಿಗೂ ಬೇಕಾಗಿ ಎಂದು ಸರ್ವಜ್ಞ ಹೇಳ್ತಾರೆ. ಹೀಗೆ ಕೈಯಲ್ಲಿ ಕೊಂಚದೊಂದಿಗೆ ಬೆಣಚು ಕಲ್ಲು ಹಿಡಿದು ಮಹಾನ್ ವ್ಯಕ್ತಿಗಳ ಚಿತ್ರ ಬಿಡಿಸ್ತಾ ಇರುವ ಹುಡುಗಿಯೇ ಅಂಕನ ಮಹತ್ತ. ಇವರು ಕ್ರಿಯಾತ್ಮಕತೆ ಮನಸ್ಸು, ವಿಶಿಷ್ಟ ದೃಷ್ಟಿಕೋನ, ಅದ್ಭುತ ಪ್ರತಿಭೆಗೆ IBR ಸಾಧಕಿ ಪ್ರಶಸ್ತಿ ಸಹ ದಕ್ಕಿದೆ. ಕಲ್ಲು ಹೊಡೆದು ಆಕೃತಿ ಮಾಡಿದಷ್ಟು ಸುಂದರವಾಗಿ ಕಾಣುತ್ತೆ ಎಂದು ದೊಡ್ಡವರು ಹೇಳ್ತಾರೆ. ಆದ್ರೆ ಅಂಕನ ಮಹತ್ತ ಎಂಬ ಯುವತಿ ಸಮುದ್ರ ತೀರದಲ್ಲಿ ಸಿಕ್ಕ ಕಲ್ಲು, ರಸ್ತೆ ಬದಿಗಳಲ್ಲಿ ಸಿಗುವ ಕಲ್ಲುಗಳನ್ನ ಹೆಕ್ಕಿ ಅದರ ಮೇಲೆ ರಾಷ್ಟ್ರೀಯ ನಾಯಕತ ಚಿತ್ರ ಬಿಡಿಸಿ ಸುದ್ದಿಯಲ್ಲಿದ್ದಾರೆ. ದಿಬ್ರುಗಢ ಜಿಲ್ಲೆಯ ಬಮುನ್ ಬರಿಯಾ ಕೊಯ್ಲಾಗೋರಾ ಗ್ರಾಮದ ಅಂಕನ ಶಿಕ್ಷಕಿ ಪೋನಾ ಮಹತ್ತ ಮತ್ತು ಅಂಗನವಾಡಿ ಕಾರ್ಯಕರ್ತೆ ಮೀನಾ ಚುಟಿಯಾ ದಂಪತಿಯ ಮಗಳು. ನದಿ, ಸಾಗರ ತೀರ, ರಸ್ತೆ ಬದಿ ಅಥವಾ ಮನೆಯ ಸುತ್ತಮುತ್ತ ಕಾಣುವ ಬೆಣಚು ಕಲ್ಲಿನ ಮೌಲ್ಯ ಎಷ್ಟಿರುತ್ತೆ ಎಂಬುದು ನಾವು ಅನೇಕ ಬಾರಿ ಅಂದಾಜಿಸಿರೋದಿಲ್ಲ. ನಿರ್ಲಕ್ಷಿಸಿದ ಈ ಬೆಣಚು ಕಲ್ಲಿಗೆ ತಮ್ಮ ಕಲೆಯ ಮೂಲಕವೇ ಅಂದದ ಜೊತೆಗೆ ಅದರ ಮೌಲ್ಯವನ್ನ ಹೆಚ್ಚಿಸಿದ್ದಾರೆ ಅಸ್ಸಾಂನ ಯುವತಿ. ಕ್ರಿಯಾತ್ಮಕ ಚಟುವಟಿಕೆ, ವಿಶಿಷ್ಟ ದೃಷ್ಟಿಕೋನ, ಅದ್ಭುತ ಕಲೆ ಇದ್ರೆ ಕಲ್ಲಿಗೂ ಒಂದು ಬೆಲೆ ಇದೆ ಎಂಬುದನ್ನ ತೋರಿಸಿದ್ದಾರೆ. ನದಿ ತೀರದಲ್ಲಿ ಹೆಚ್ಚಾಗಿ ಸಿಗುವ ನುಣುಪು ಕಲ್ಲುಗಳಲ್ಲಿ ಬಣ್ಣದ ಕೊಂಚಗಳಲ್ಲಿ ಮೋಡಿ ಮಾಡಿದ್ದಾರೆ ಇವರು. ತಮ್ಮ ಸೃಜನಶೀಲತೆ, ಹೊಸ ಒರೆಗೆ ಹಚ್ಚುವ ಈ ಯುವತಿಯ ಕಾರ್ಯ ಇದೀಗ ಎಲ್ಲರ ಮೆಚ್ಚುಗೆ ಪಡೆಯುವುದು ಮಾತ್ರವಲ್ಲ, ಇಂಡಿಯಾ ಬುಕ್ ದಾಖಲೆಯ ಪುಟವನ್ನ ಸಹ ಸೇರಿದೆ. ಸಣ್ಣ ಬೆಣಚು ಕಲ್ಲುಗಳ ಮೇಲೆ ಪ್ರಸಿದ್ಧ ವ್ಯಕ್ತಿಗಳ ಚಿತ್ರಗಳನ್ನ ಅರಳಿಸಿದ ಈ ದಾಖಲೆ ಮಾಡಿದ್ದಾರೆ. ಇದಕ್ಕೆ ಮೊದಲು IBR ಸಾಧಕಿ ಎಂದು ಗುರುತಿಸಿಕೊಂಡಿದ್ದಾರೆ. ನದಿ ದಡದಲ್ಲಿ ಸಾಮಾನ್ಯವಾಗಿ ಸಿಗುವ ಈ ಕಲ್ಲಿನ ಮೇಲೆ ಅಕ್ರಿಲಿಕ್ ಬಣ್ಣಗಳ ಮೂಲಕ ಹೊಸ ಜೀವ ನೀಡಿದ್ದಾರೆ. ರಸ್ತೆ ಬದಿಯಲ್ಲಿ ಕಾಣುವ ಸಣ್ಣ ಚಪ್ಪಟಿಯ ಕಲ್ಲನ್ನ ಸಂಗ್ರಹಿಸಿ ಅದರ ಮೇಲೆ ಮಹಾತ್ಮ ಗಾಂಧಿ, ಜವಾಹರ್ಲಾಲ್ ನೆಹರು, ನೇತಾಜಿ ಸುಭಾಷ್ ಚಂದ್ರ ಬೋಸ್, ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್, ಶ್ರೀಮಂತ ಶಂಕರದೇವ್, ಭೂಪಾನ್ ಹಜಾರಿಕಾ, ಲತಾ ಮಂಗೇಶ್ಕರ್ ಅವರಂತಹ ಪ್ರಸಿದ್ಧ ವ್ಯಕ್ತಿಗಳ ಚಿತ್ರಗಳನ್ನ ಬಿಡಿಸಿ ಗಮನ ಸೆಳೆದಿದ್ದಾರೆ. ಕುಂಚದ ಕಲೆ ಎಂದ್ರೆ ನನಗೆ ಇಷ್ಟ ಎನ್ನುವ ಅಂಕಿತ ಇದರಲ್ಲೇ ನಾವೀನ್ಯತೆ ನೀಡುವ ಮೂಲಕ ಎಲ್ಲರೂ ತಿರುಗಿ ನೋಡುವಂತೆ ಮಾಡಿದ್ದಾರೆ. ನನಗೆ ಇಷ್ಟವಾದ ಕೆಲಸವನ್ನ ನಾನು ಮಾಡಲು ಇಚ್ಛಿಸುತ್ತಿದ್ದೇನೆ. ನಾನು ಸಣ್ಣವಳಿದ್ದಾಗ ಹಕ್ಕಿಗಳ ಚಿತ್ರದಿಂದ ಪ್ರೇರಣೆ ಪಡೆದು ಫೈಟಿಂಗ್ ಮಾಡಲು ಶುರು ಮಾಡಿದ್ದೆ. ಇದೇ ಕಾರಣದಿಂದ ಆರ್ಟ್ ಶಾಲೆಗೆ ಸೇರಿತ್ತು. ಅಲ್ಲಿ ಚಿತ್ರ ಬರೆಯೋದನ್ನ ಕಲಿತೆ. ಆದ್ರೆ ಕೆಲವು ಆರ್ಥಿಕ ಸಮಸ್ಯೆಯಿಂದಾಗಿ ಅದನ್ನ ಮುಂದುವರಿಸಲಾಗ್ಲಿಲ್ಲ. ಆದ್ರೆ ನನ್ನ ಫ್ಯಾಷನ್ ಮುಂದುವರಿಸಿದೆ. ಇದಕ್ಕೆ ಮನೆಯವರಿಂದಲೂ ಸದಾ ಬೆಂಬಲ ಸಿಕ್ಕಿತ್ತು. ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ ನಲ್ಲಿ ಹೆಸರು ದಾಖಲಾದ ಬಳಿಕ ಮತ್ತಷ್ಟು ಹೊಸ ಉತ್ಸಾಹ ಬಂದಿತ್ತು. ಏನಾದ್ರೂ ಮಾಡಬೇಕು ಎಂಬ ಹಂಬಲವಿದೆ ಎನ್ನುತ್ತಾರೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.